ಇಲ್ಲಿ ನಮ್ಮ ಪ್ರಿಮಿಸಸ್ ಅಲ್ಲಿ ಇವತ್ತು ಮಾಡಿಸ್ತಾರ ನಿಮ್ಮ ಸ್ಟಾಫ್ ಆಗಿರೋದು ಗಂಟೆವರೆಗೂ ಕೆಲಸ ಮಾಡಬೇಕಲ್ವ, ಮಾತಾಡ್ಕೋಬೇಕಲ್ವ ನಿಮ್ಮ ಆಫೀಸರ್ಸ್ ಜೊತೆ. ನೇಚರ್ಸ್ ಬರುತ್ತೆ, ಏನಾಗುತ್ತೆ ಹೆಲ್ತ್ ಇಶ್ಯೂಸ್. ನಿಮ್ಮ ಜಾಗದಲ್ಲಿ ಇನ್ನೂ ಎಷ್ಟೊಂದು ಜನ ಇರ್ತಾರೆ. ಈಗ ನಾನು ಹೇಳ್ತೀನಿ, ರೆಡಿಯಾಗಿ ಆಫೀಸಿಗೆ ಬರ್ತಾರಲ್ಲ, ಪ್ರತಿದಿನ ರಿಟೈರ್ಡ್ ಆಗೋರ್ಗೂ ಇಲ್ಲಿ ಕೆಲಸ ಮಾಡಬೇಕು. ಅವ್ರಿಗೆ ಅಂತ ಒಂದು ಟಾಯ್ಲೆಟ್ ಬೇಡವಾ? ಒಂದು 3 ಜನ ಕೆಲಸ ಮಾಡ್ತಾರೆ, ಅವ್ರು ಆರೋಗ್ಯವಾಗಿರ್ಬೇಕಾ ಬೇಡವಾ? ಹಾಂ, ಏನು ಮಾಡಿದ್ದೀವಿ? ನೀರು ಕೊಟ್ಟಿಲ್ವಾ? ಬಿಲ್ಡಿಂಗ್ ಕಟ್ಟಿಕೊಟ್ಟಿಲ್ವಾ? ನಿಮ್ಮ ತಂದೆ ತಾಯಿ 10 ಕೋಟಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ನಿಮ್ಮ ಕೈಯಲ್ಲಿ ಕೊಟ್ಟರೆ ಏನು ಮಾಡ್ತೀರಾ? ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ದುಡ್ದು ಒಂದು 10 ಕೋಟಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿಕೊಟ್ರೆ ಹೇಗಿಟ್ಟಿರ್ತೀರ ಒಂದ್ಸಲ? ಇದು ಒಂದು ಏನು ಪ್ರಜಾಸೌಧ, ಜನಗಳನ್ನ ಕಷ್ಟ ಸುಖ ಸ್ಪಂದಿಸೋ ಅಂಥ ಜಾಗ. ಎಲ್ಲ ಕಡೆನೂ 4 ಕಡೆನೂ ಸಮಸ್ಯೆ ನಮ್ಮದೇ ಆಗಬೇಕಲ್ವಾ? ಜನಕ್ಕೆ ಪಬ್ಲಿಕ್ಗೆ ಆಯಿತು, ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ನಿಮ್ಮ ಸ್ಟಾಫ್ ತೋರಿಸಿ. ಇದು ಬಿಟ್ಟರೆ ಇನ್ನೆಲ್ಲಿದೆ? ಯಾವ ಫ್ಲೋರಲ್ಲಿದೆ? ಪ್ಲೇಸಲ್ಲಿದೆ. ಅದು ಯೂಸ್ ಮಾಡಕ್ ಯೋಗ್ಯವಾಗಿದೆಯಾ ಇಲ್ವಾ? ಎಷ್ಟು ವರ್ಷ ಆಯ್ತು ನೀವು ಈ ಜಾಗಕ್ಕೆ ಬಂದು? ಇದು ನಿಮ್ಮ ಡ್ಯೂಟಿ ಆಗ್ಬೇಕು, ಬೇಸಿಕ್ ಡ್ಯೂಟೀಸ್ ಆಗ್ಬೇಕು. ಎನಿ ತಹಸೀಲ್ದಾರ್ ಯಾರು ಬರ್ತಾರೆ ನಿಮ್ಮ ಡ್ಯೂಟಿ ಆಗ್ಬೇಕಾಗತ್ತೆ. ಒಂದು ಮನೇಲಿ ನೀರು ಬರಲಿಲ್ಲ ಅಂದರೆ, ಟಾಯ್ಲೆಟ್ ಕೆಲಸ ಮಾಡಲಿಲ್ಲ ಅಂದರೆ, ಫ್ಲಶ್ ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಪ್ಲಂಬರ್ನ ಕರೆಸ್ತೀವಿ, ಹೌದಾ ಇಲ್ವಾ? ಕಾರ್ಪೆಂಟ್ರ್ ಕೆಲಸ ಇದ್ರೆ ಕಾರ್ಪೆಂಟ್ರನ್ನ ಕರೆಸ್ತೀವಿ. ಯಾವುದು ಹಾಗೆ ಮನೇಲಿ ರೆಡಿಯಾಗಿ ಬಂದ್ಬಿಡ್ತೀವ ಬೀಗ ಹಾಕ್ಕೊಂಡು? ಮನೇಲಿ ನೀರು ಹೋಗ್ಲಿಲ್ಲ ಅಂದರೆ UGD ಅವ್ರನ್ನ ಕರೆಸ್ತೀವಿ, ಪ್ಲಂಬರ್ನ ಕಳಿಸ್ತೀವಿ, ಕಾರ್ಪೆಂಟ್ರನ್ನ ಕರೆಸ್ತೀವಿ. ನಿಮ್ಗೆ ಇದೊಂದು ಸೌಧ ಅಂತ ಕಟ್ಟಿದ್ದಾರೆ. ಇದು ಇಡೀ ಎಲ್ಲೂ ಇಷ್ಟು ಕೋಟಿಯಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ನ ಕಟ್ಟಿಲ್ಲ. ಆದರೆ ನಾವು 10 ಕೋಟಿಯಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ ಕಟ್ಟಿದ್ದೀವಿ. ನೀವು ರೈತರ ಸಮಸ್ಯೆನ ಸ್ಪಂದಿಸುವಂಥವ್ರು, ನಿಮಗೆ ಆದ ಒಂದು ಆಫೀಸ್ ಇಲ್ಲ ಅಂದರೆ, ಗಾಳಿ ಬೆಳಕಿಲ್ಲ ಅಂದರೆ, ಕುತ್ಕೊಳ್ಳೋದಕ್ಕೆ ಟೇಬಲ್ ಇಲ್ಲ ಅಂದರೆ, ನಿಮ್ಮ ಚೇಂಬರ್ ಇಲ್ಲ ಅಂದರೆ, ಇವೆಲ್ಲ ಯೋಚನೆ ಮಾಡಿ ನಾವು ಪ್ಲಾನ್ ಮಾಡಿ ಕಟ್ಟಿಸಿದಾಗ ನಿಮ್ಮ ಕೆಳಗಡೆ ಸ್ಟಾಫ್ ಒಂದು 20 ಜನನೋ 50 ಜನನೋ, ಪಬ್ಲಿಕ್ ದಿನ ಇಲ್ಲೊಂದು 500 ಜನ ಆದರೂ ಬರ್ತಾರ 500-600 ಜನ. ಪೆನ್ಷನ್ನು, ರೇಷನ್ ಕಾರ್ಡು, ಸಬ್ ರಿಜಿಸ್ಟರ್ ಆಫೀಸು, ಎಲ್ಲ ಆಫೀಸ್ನು ಇಲಾಖೆಗಳು ನೋಡ್ಕೊಂಡು ಬರ್ತಾರಲ್ಲ. ಬೆಳಗ್ಗೆ ಅವ್ರು ಮನೆ ಬಿಟ್ಟು ಬಂದಾಗ ಕಷ್ಟ ಆದಾಗ ಒಂದು ನೇಚರ್ ಕಾಲ್ ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ನನ್ನ ವಯಸ್ಸು ಹೆಣ್ಮಗು ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ಇವ್ರ ವಯಸ್ಸವ್ರು ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ಇಲ್ಲ ಅಂದ್ರೆ ಆಫೀಸ್ ಸುತ್ತು ವಾತಾವರಣ ಹಾಳಾಗುತ್ತೆ. ಅದಕ್ಕೆ ಏನು ಮೇಂಟೆನೆನ್ಸ್ ಮಾಡಿದ್ದೀರ? ಯಾಕೆ ಪೇಪರ್ ಅವರೇ ಯಾಕೆ ಬರೆದು ಚುಚ್ಚಿ ನಮ್ಗೆ ಅವಮಾನ ಮಾಡಬೇಕು? ನಾನು ಜಾಗನೇ ಇರಲಿಲ್ಲ, ಜಾಗ ಹುಡುಕ್ತೀನಿ, ಗ್ರಾಂಟೇ ತರಕ್ಕೆ ಅವಕಾಶ ಇಲ್ಲದೆ ಇರೋ ಟೈಮಲ್ಲಿ 10 ಕೋಟಿ ಅನುದಾನ ತರ್ತೀನಿ. ನೀವು ಯಾರು ಆಫೀಸರ್ಸ್ ಇಲ್ಲಿ ಬರಲ್ಲ, ನಾನು ರೆಡಿ ಇಲ್ಲ ಅಂತ ಜಾಗಕ್ಕೆ ಅನ್ನೋವಾಗ ನಾವು ಬರ್ತೀವಿ ಅಂತ ಒಬ್ಬರಾದ್ಮೇಲೆ 10 ಜನ ಇವತ್ತು ಲೆಟ್ರ್ ಎತ್ಕೊಂಡ್ಬರ್ತಾರೆ. ನನ್ನ KGF ಬನ್ನಿ ಅಂತ ನಾನು ಲೆಟ್ರ್ ಕೊಡ್ತೀನಿ ಅಂದರೆ ಒಬ್ಬರು ಮುಂದೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ. ರೈತರು ಕೆಲಸ ಮಾಡಲಿ, ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ, ಒಂದು ಎಕ್ಸ್ಪೀರಿಯನ್ಸ್ ಸಿಗಲಿ ಹೆಂಗೆ ಆಫೀಸರ್ಸ್ಗೆ ಅಂತ ನಾವು ಯೋಚನೆ ಮಾಡ್ತೀವಿ. ಇದೆಲ್ಲ ಇಟ್ ಇಸ್ ಪಾರ್ಟ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್. ಬರೀ ನಾನು ಸೈನ್ ಮಾಡಿದ್ರೆ ಅದು ಡ್ಯೂಟಿ ಆಗಲ್ಲ. ನಾನು ಸೈನ್ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆನೂ ಅರ್ಥ ಮಾಡ್ಕೊಳ್ಳೋವಂಥದ್ದಾದಾಗ ನಾನು ನನ್ನ ಪೋಸ್ಟ್ ಫಿಟ್ ಇರ್ತೀನಿ. ಪ್ರತಿ ಸಮಸ್ಯೆನೂ ನಾನು ಗ್ರ್ಯಾಂಟ್ ತಂದಿದ್ದೀನಿ ಅಂತ ನೀನು ಕಟ್ಸ್ಕೊ ಅಂತ ಯಾವತ್ತೂ ನಿಲ್ಲಿಲ್ಲ. ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ತಾಲೂಕು ಆಫೀಸಿಂದ ಒಬ್ಬ ಸ್ಟಾಫ್ ಕೂಡ ಇಲ್ಲಿ ಫಾಲೋ ಅಪ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾವು ನಿಂತ್ಕೊತಾ ಇದ್ವಿ, ಯಾವಾಗಲೂ ನಾನು ನಿಂತ್ಕೊತಾ ಇದ್ದೆ. ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡೋವರೆಗೂ ನಾವು ನಿಂತ್ಕೊಂಡಿದ್ವಿ, ಕಾರ್ಯಕ್ರಮ ಮಾಡೋವರೆಗೂ ನಾವು ಇಲ್ಲಿ ನಿಂತಿದ್ದೀವಿ, ರೆಕಾರ್ಡ್ ರೂಮ್ ಶಿಫ್ಟ್ ಆಗೋವರೆಗೂ ಅದಕ್ಕೆ ಸೇಫ್ಟಿ ಮೆಜರ್ಸ್ ಕೊಡೋವರೆಗೂ ಇಲ್ಲಿ ನಿಂತಿದ್ದೀವಿ. ಯಾವುದ್ರ ಬಗ್ಗೆ ಬರೀತಾ ಇದ್ದಾರೆ ಮಾಧ್ಯಮ? ಏನು KGF ಅಭಿವೃದ್ಧಿ ಆಗಿದೆ ಅಂದರೆ ಅದನ್ನು ನೋಡೋದಕ್ಕೆ ಸಮಾಧಾನ ಆಗುತ್ತೆ. ಮತ್ತೆ ಹಿಂದಕ್ಕೆ ಹೋದಾಗ ನನಗೆ ತುಂಬ ಅವಮಾನ ಆಗುತ್ತೆ, ನನಗೆ ಅವಮಾನ ಆಗುತ್ತೆ. ನಿಮ್ಗಾಗುತ್ತೋ ಇಲ್ವೋ? 2 ಬೋರ್ ಹಾಕಿದ್ದೀವಿ, 2 ಬೋರ್ಗೂ ಅಲ್ಲೊಂದು ಕನೆಕ್ಷನ್ ಇದೆ, ಇಲ್ಲಿಗಿಲ್ಲ ಕನೆಕ್ಷನ್. ಆ 2 ಬೋರ್ ಒಂದು ಕನೆಕ್ಷನ್ ಇಲ್ಲಿ ಮಾಡಿಸ್ಕೊಡ್ತೀವಿ. ಎಲ್ಲ ಟೈಮ್ ನೀರಿರೋದು. ಆದರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಏನು ಒಂದು 10 ವರ್ಷನೂ ಆಗಿಲ್ಲ ಬಿಲ್ಡಿಂಗ್ ಕಟ್ಟು. ಅಂದರೆ ಇದು ಪ್ರಜಾಸೌಧ ಅಂತ ಹೇಳ್ತಾರೆ. ಜನಗಳ ಸಮಸ್ಯೆನ
ನೋಡೋ ಅಂಥ ದೇವಸ್ಥಾನ ಅಂತ ಹೇಳ್ತಾರೆ. ಆ ದೇವಸ್ಥಾನದ ಪವಿತ್ರತೆ ಎಲ್ಲಾದರೂ ಹಾಳಾದರೆ ನನಗೆ ತುಂಬ ಕೋಪ ಬರುತ್ತೆ. ಯಾವುದೇ ಅಧಿಕಾರಿಗಳಿಗೆ ನಾನು ಇವತ್ತೂ ಹೇಳ್ತಾ ಇದ್ದೀನಿ, ಯಾವ ಜಾಗ ಯಾವ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಬೇರೆ ಥರ ಸಣ್ಣ ಪುಟ್ಟ ಸಮಸ್ಯೆಗಳೇನಾದರೂ ಇರುತ್ತೆ, ಅದನ್ನು ಜವಾಬ್ದಾರಿ ತೊಗೊಂಡು ನಿಭಾಯಿಸಿ ಅಂತ ಹೇಳ್ತೀನಿ. ಪಬ್ಲಿಕ್ ಎಲ್ಲಿ ಬಂದು ಹೋಗ್ತಾ ಇರ್ತಾರೆ ಅಲ್ಲಿ ಸಣ್ಣ ಪುಟ್ಟ ಏನು ಸಮಸ್ಯೆ ಇದೆ, ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ, ಅವ್ರು ಕೆಲಸ ಮಾಡಿದೀವ ಅನ್ನೋದ್ರ ಜೊತೆಯಲ್ಲಿ ಅವ್ರು ಇಷ್ಟೊತ್ತು ಕಾಯ್ತಾ ಇರೋರಿಗೆ ಬೇರೆ ಏನೇನು ಸಮಸ್ಯೆ ಇರುತ್ತೆ ಅದನ್ನು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋವಂಥ ಚಿಂತನೆ ಕೂಡ ಇರಬೇಕಾಗತ್ತೆ. ಇವತ್ತು ಒಂದು ಅಧಿಕಾರಿ ಬರ್ತಾರೆ, ನಾಳೆ ಒಂದು ಅಧಿಕಾರಿ ಬರ್ತಾರೆ, ನಾವು ಮೈ ಮರಿಬಾರ್ದು, ಎಲ್ಲನೂ ಒಂದು ಕಡೆ ಕಣ್ಣು ಆಡಿಸ್ತಾ ಇರಬೇಕು ಅನ್ನೋವಂಥ ವಿಚಾರ ಹೇಳ್ತೀನಿ. ಪೇಪರಲ್ಲಿ ಬಂದಮೇಲೆ ನಾವು ಎಚ್ಚೆತ್ಕೊಂಡ್ವಿ ಅಂತಂದರೆ ತಪ್ಪಾಗುತ್ತೆ. ಇದೆಲ್ಲನೂ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯದಲ್ಲಿ ಇದು ಒಂದು ಜವಾಬ್ದಾರಿ ಅಂದ್ಕೊಂಡು ನಾವು ಮಾಡಬೇಕಾಗತ್ತೆ. ಅಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಇವೆಲ್ಲ ದೂರದೃಷ್ಟಿ ಇಲ್ಲ ಅಂದರೆ ನಾವು ಮಾಡ್ತಿದ್ವಿ. ನಗರಸಭೆ 25 ಲಕ್ಷ ಅನುದಾನದಲ್ಲಿ ಒಂದು ಕಡೆ ಪುರುಷರಿಗೆ, ಒಂದು ಕಡೆ ಮಹಿಳೆಯರಿಗೆ, ಇನ್ನೂ ಒಂದು ಕಡೆ ಯಾರಾದರೂ ಫೀಡಿಂಗ್ ಮದರ್ ತಾಯಿ ಯಾರಾದರೂ ಬಂದಾಗ ಚಿಕ್ಕ ಮಗು ಇಟ್ಕೊಂಡು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಬರ್ಬೋದು, ಇನ್ನೊಂದು ಇದಕ್ಕೆ ಬರ್ಬೋದು, ಫುಡ್ ಡಿಪಾರ್ಟ್ಮೆಂಟು, ಲೇಬರ್ ಡಿಪಾರ್ಟ್ಮೆಂಟ್, ಇಲ್ಲೇ 7-8 ಇಲಾಖೆ ಇದೆ. ಯಾವುದೇ ಒಂದು ಸಂಬಂಧಪಟ್ಟ ಸಮಸ್ಯೆಯಿಂದ ಬರ್ತಾರೆ, ಒಬ್ಬರು ಪೆನ್ಷನಿಂದ ಬರ್ತಾರೆ, ಇನ್ನೊಬ್ಬರು ಕಾಸ್ಟ್ ಟು ಇನ್ಕಮ್ ಸರ್ಟಿಫಿಕೇಟ್ ಬರ್ತಾರೆ, ಸಬ್ ರಿಜಿಸ್ಟ್ರ್ ಆಫೀಸಿಂದ ಇದೆ ಅಂತ ಬರ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಇದೆ. ಇಷ್ಟೆಲ್ಲ ಇಲಾಖೆಗಳು ಇರುವಂಥ ಒಂದು ದೇಗುಲ ಅನ್ಕೊಬೋದು. ರೈತರ ಸಮಸ್ಯೆ ಇರ್ಬೋದು, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ಗೆ ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ. ಈ ಸಮಸ್ಯೆ ದೊಡ್ಡದಾಗಿ ಬಿಂಬಿಸಿದ್ರೆ ಇದ್ರ ಪವಿತ್ರತೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ಅದ್ರ ಪವಿತ್ರತೆ ಇದೆ. ಇದು ಇಡೀ ಕ್ಷೇತ್ರಕ್ಕೆ ಇದೊಂದು ತಾಯಿ ಥರ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ ಶಕ್ತಿ ಇದಕ್ಕಿದೆ. ಅದಕ್ಕೆ ಅದರ ಪವಿತ್ರತೆ ಯಾವತ್ತೂ ಕುಂದಬಾರ್ದು ಅನ್ನೋವಂಥದ್ದಕ್ಕೆ ಇವತ್ತೇ ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಇನ್ನೂ ಫಾರೆಸ್ಟ್ ಇಲಾಖೆಯವ್ರನ್ನ ಕರೆದು ಎಷ್ಟಾದರೆ ಅಷ್ಟು ಇನ್ನೂ ಗಿಡಗಳನ್ನ ಬೆಳೆಸೋ ಕೆಲಸ ಮಾಡ್ತೀವಿ. ಇನ್ನೇನಿದೆ ಸಣ್ಣ ಪುಟ್ಟ ಜವಾಬ್ದಾರಿ ತೊಗೊಂಡು ಹೇಳಿದ್ದೀನಿ ಕಮಿಷನರ್, ನಗರಸಭೆ ಕಮಿಷನರ್ಗೆ, ತಹಸೀಲ್ದಾರ್ಗೆ, ನಿಮ್ಮ ಜವಾಬ್ದಾರಿನ ನೀವು ಯಾವಾಗ ತಿಳ್ಕೊತೀರಾ ಇನ್ನೊಬ್ಬರು ನಮ್ಮನ್ನು ಕರೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮನ್ನೊಬ್ಬರು ಪ್ರಶ್ನೆ ಮಾಡ್ತಾರೆ ಅಂದರೆ ಅಲ್ಲಿ ನಮ್ಮದೇನೋ ಒಂದು ಲೋಪದೋಷ ಇದೆ ಅಂತ ಅಂದ್ಕೊಬೇಕು. ಪ್ರತಿಯೊಂದು ಸತಿನೂ ನಾವು ನಮ್ಮನ್ನು ಕರೆಕ್ಟ್ ಮಾಡ್ಕೋತೀವಿ. ಯಾರೇ ಹೇಳಲಿ, ಯಾವುದೇ ವ್ಯಕ್ತಿ ಹೇಳಲಿ ಅಂತಂದಾಗ ಅದು ನಮಗೆ ತಪ್ಪಾಗಲ್ಲ. ಎವ್ರಿ ಡೇ ನಾವು ಕರೆಕ್ಟ್ ಮಾಡ್ಕೋತೀವಿ. ಇವತ್ತಾಗಿರುವಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ, ಇದನ್ನೇ ಬಗೆಹರಿಸಿದ್ದೀವಿ. ಮೇಂಟೆನೆನ್ಸ್ ಕೂಡ ನಾನು ಇವತ್ತಿಂದನೇ ಸುಲಭ ಶೌಚಾಲಯ ಕೊಟ್ಟಿದ್ದೀನಿ. ಏನೇ ಫಾರ್ಮಾಲಿಟೀಸ್ ಇದ್ದರೂ ಆಮೇಲೆ ನಗರಸಭೆಯವರು ಲೆಟರು, ಫಾರ್ಮಾಲಿಟೀಸು, ಪ್ರೊಸೀಜರ್ಸ್ ಆಮೇಲೆ ಮಾಡಿಕೊಡಿ ಅಂತಿದ್ದೀವಿ. ರೈತರು ಆಚೆ ನಿಂತ್ಕೊಂಡು ಪಾಣಿ